ತಮಿಳುನಾಡಿನಲ್ಲಿ ಕೋಳಿ ಸಾಕಣೆ ಬಂದ್ ಆಗಿದೆ. ಕಳೆದ 1 ತಿಂಗಳಿನಿಂದ ಭಾರಿ ಮುಷ್ಕರ. ತಮಿಳುನಾಡಿನಲ್ಲಿ ಕೋಳಿಯ ಸಾಕಣೆ ಬಂದ್. ಕಳೆದ 1 ತಿಂಗಳಿಂದ ಭಾರಿ ಮುಷ್ಕರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕೋಳಿ ಸಾಕಣೆ ಬಂದ್ ಮಾಡಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕೋಳಿ ಮಾಂಸ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಪರಿಣಾಮ ಚಿಕನ್ ಬೆಲೆಗಳು ಗಗನಕ್ಕೇರಿದೆ. ಪ್ರತಿ ಕೆಜಿ ಚಿಕನ್ ಬೆಲೆ 280 ರಿಂದ 320 ರೂಪಾಯಿಗೆ ಜಂಪ್. ಮೊಟ್ಟೆ ಬೆಲೆಗಳು ಕೂಡ ಅಂಬರವನ್ನ ಮುಟ್ಟಿದೆ. ಈಗ ತಮಿಳುನಾಡಲ್ಲಿ ಕೋಳಿ ಸಾಕಣೆದಾರರ ಬಂದ್ ಯಶಸ್ವಿಯಾಗಿದೆ. ಈ ಬೆನ್ನಲ್ಲೇ ರಾಜ್ಯದಲ್ಲೂ ಕೋಳಿ ಸಾಕಣೆದಾರರ ಮುಷ್ಕರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಕೋಳಿ ಸಾಕಣೆದಾರರ ಪಟ್ಟನ್ನು ಹಿಡಿದಿರುವಂತದ್ದು. ಕರ್ನಾಟಕದಲ್ಲಿಯೂ ಕೂಡ ಕೋಳಿ ಸಾಕಣೆ ಬಂದ್ ಮಾಡುವ ನಿರ್ಣಯಕ್ಕೆ ಬಂದಿರುವಂತದ್ದು. ಈಗಾಗಲೇ ಕೋಳಿ ಸಾಕಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಕೋಳಿ ಸಾಕಣೆಯನ್ನ ಬಂದ್ ಮಾಡಲಾಗಿತ್ತು. ಇದರಿಂದ ಇದೀಗ ಈ ಒಂದು ಬಿಸಿ ಎಲ್ಲೆಡೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು. 1 ಕೆಜಿ ಚಿಕನ್ಗೆ ಇದೀಗ 280 ರಿಂದ 320 ರೂಪಾಯಿವರೆಗೂ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ಈಗಿನ ಒಂದು ಸೀಸನ್ ವೈಸ್ ವಿಂಟರ್ ಸೀಸನ್ ಆಗಿರೋದ್ರಿಂದ ಈಗಲೂ ಸಹಿತ ಒಂದು ಚಿಕನ್ ಪ್ರಿಯರು, ಮಾಂಸ ಪ್ರಿಯರು ಚಿಕನ್ ಅನ್ನ ಸೇವಿಸೋದು, ಚಿಕನ್ ತಿನ್ನುವಂಥದ್ದು ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಏನು ಹೋರಾಟ ಇದೆ, ಪ್ರೊಟೆಸ್ಟ್, ಇದು ಮತ್ತೊಂದು ರೀತಿಯಲ್ಲಿ ಎಫೆಕ್ಟ್ ಅನ್ನ ಕೊಟ್ಟು ಈಗ ಈ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಪೂರೈಕೆ ಮಾಡುವಂತೆ ಒಂದಿಷ್ಟು ಪಟ್ಟನ್ನ ಹಿಡಿದು ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅದು ಸಕ್ಸಸ್ ಆಗಿದೆ. ಆದ್ರೆ ಇದೀಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಮಾಡೋದಕ್ಕೆ ಮುಂದಾಗಿರುವಂತದ್ದು.